ಪ್ಲಂಬರ್ ಬಂದು ಲೀಕೇಜ್ ಇನ್ನೂ ಜಾಸ್ತಿ ಮಾಡಿದ. ನಾನು ಬೇಡವೆಂದರೂ ಗಂಡನಿಗಿಂತ ಇನ್ನೂ ಜೋರಾಗಿ ತುರುಕಿದ. ಸಾಮಾನ್ಯವಾಗಿ ನನ್ನ ಗಂಡನಿಗೆ ಅಷ್ಟು ಶಕ್ತಿ ಇಲ್ಲ. ಇವನು ಅರಿತು ಹೋಗುವಂತೆ ತುರುಕಿದ. ನನ್ನ ಗಂಡ ಇನ್ನೂ ಒಂದು ದಿನ ಕಾದಿದ್ದರೆ ನಾನೇ ಅರಿಯುತ್ತಿದ್ದೆ ಅಲ್ವಾ, ವೆಯ್ಟ್ ಮಾಡಬೇಕಾಗಿತ್ತು ನೀನು ಎಂದರು. ಹಾಯ್ ಫ್ರೆಂಡ್ಸ್, ಒಂದು ಹೊಸ ಕತೆಗೆ ಸ್ವಾಗತ. ಇವತ್ತಿನ ಕತೆ ನೀವು ಮತ್ತೆ ಮತ್ತೆ ಕೇಳಬೇಕೆನ್ನಿಸುವ ಕತೆ. ಅದಕ್ಕೆ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಮತ್ತು ನೀವು ಹೊಸ ವೀಕ್ಷಕರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಲ್ಲದಿರ ನೋಡುತ್ತಿದ್ದೀರಾ. ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡಿ, ಸಾಧ್ಯವಾದರೆ ಶೇರ್ ಮಾಡಿ. ನನ್ನ ಹೆಸರು ಪ್ರೇಮ. ನನ್ನ ವೃತ್ತಿ ಬಟ್ಟೆ ಹೊಲಿಯೋದು. ನನ್ನ ಗಂಡ ಹರೀಶ್. ಮದುವೆಯಾಗಿ 3 ವರ್ಷವಾಗಿದೆ. ಇನ್ನೂ ಮಕ್ಕಳಾಗಿಲ್ಲ. ಹಾಗಂತ ಬೇಡ ಅಂತ ಇಲ್ಲ, ಪ್ರಯತ್ನ ನಡೀತಾ ಇದೆ. ರಮೇಶ್ ತುಂಬ ಒಳ್ಳೆಯವರು. ಅವರು ಬಂದು ಆಫೀಸ್ನಲ್ಲಿ ಅಕೌಂಟೆಂಟ್. ಅವರಿಗೆ ತುಂಬ ಕೆಲಸ. ಬೆಳಗ್ಗೆ ಹೋದರೆ ರಾತ್ರಿ ಬರುತ್ತಾರೆ. ಆದರೆ ಅವರು ಫ್ಯಾಮಿಲಿ ಮ್ಯಾನ್. ಸಂಡೇ ಮಾತ್ರ ಏನೇ ಕೆಲಸ ಇದ್ದರೂ ನನಗಾಗಿ ಮೀಸಲು ಇಡುತ್ತಾರೆ. ಅವರು ನನಗೆ ಮನೆ ಕೆಲಸಗಳಲ್ಲೂ ಸಹಾಯ ಮಾಡುತ್ತಾರೆ. ದಿನ ಅವರು ಕಸ ಮತ್ತು ನೆಲ ಒರೆಸೋದು. ನನಗೆ ಹುಷಾರಾಗಿಲ್ಲದಾಗೂ ಸಹ ಅವರೇ ಅಡುಗೆ ಮಾಡುತ್ತಾರೆ. ಅವರು ಮನೆಯಲ್ಲಿ ಇರೋದಿಲ್ಲ, ಅದಕ್ಕೆ ನನಗೆ ತುಂಬ ಬೋರ್ ಆಗುತ್ತೆ. ಆದರೂ ನಾನೂ ಸಹ ನನ್ನ ಕೆಲಸದಲ್ಲಿ ಬ್ಯುಸಿ ಇರುತ್ತೇನೆ. ಒಂದು ದಿನ ಅವರ ಆಫೀಸ್ನಿಂದ ಒಬ್ಬ ಹುಡುಗ ಗಗನ್ನನ್ನು ಮನೆ ಕೆಲಸಕ್ಕೆ ಸಹಾಯ ಆಗಲೆಂದು ಕಳಿಸಿದರು. ಗಗನ್ ಮನೆಗೆ ಬಂದು ಇನ್ನೂ 30 ವರ್ಷ ದಾಟಿಲ್ಲ. ಒಳ್ಳೆ ಹೈಟ್, 6 ಅಡಿ ಇದ್ದಾನೆ. ತೆಳ್ಳಗೆ ಇದ್ದಾನೆ, ಸ್ವಲ್ಪ ಕಂದು ಬಣ್ಣ, ಮಾತಿನಲ್ಲಿ ವಿನಯ. ರಮೇಶ್ ಫೋನ್ ಮಾಡಿ, ನಿನಗೆ ಏನು ಕೆಲಸ ಬೇಕೋ ಎಲ್ಲ ಮಾಡಿಸ್ಕೊ, ಆದ ಮೇಲೆ ದೂರು ಹೇಳಬೇಡ ಅಂದರು. ನಾನು ಸಿಕ್ಕಿದ್ದೇ ಚಾನ್ಸ್ ಎಂದು ಗಗನ್ ಕೈನಲ್ಲಿ ಎಲ್ಲ ಕೆಲಸ ಮಾಡಿಸಿಕೊಂಡೆ. ಗಿಡಗಳನ್ನು ಸ್ವಲ್ಪ ಹೂತಿಸಿಕೊಂಡೆ. ಪಾಪ ಅವನು ಶ್ರದ್ಧೆಯಿಂದ ಮಾಡಿದ. ನನಗೆ ಅಂಗಡಿಯಿಂದ ಸಾಮಾನು ತಂದು ಕೊಟ್ಟ. ನಾನು ಹೇಳಿದ ಎಲ್ಲ ಕೆಲಸವನ್ನು ಮಾಡಿದ. ಏನೂ ತಕರಾರು ಮಾಡಲಿಲ್ಲ. ನಾನು ಅವನಿಗೆ, ಇರು, ಬೆಳಗ್ಗೆಯಿಂದ ಕೆಲಸ ಮಾಡ್ತಾನೇ ಇದ್ದೀಯ, ಕಾಫಿ ತರುತ್ತೇನೆ ಎಂದು ಒಳಗೆ ಹೋದೆ. ಆತ ಹೊರಗೆ ಕೂತ. ನಾನು ಅಡುಗೆ ಮನೆಯಿಂದ ಗಗನ್ ಎಂದು ಕೂಗಿದೆ. ಆತ ನಾನು ಒಳಗೆ ಬರಬಹುದೇ ಎಂದು ಯೋಚಿಸಿ ಕೇಳಿದ. ಬಾ ಬೇಗ, ಇಲ್ಲಿ ಸೋರುತ್ತಿದೆ ಎಂದು ಗಟ್ಟಿಯಾಗಿ ಕೂಗಿದೆ. ಅವ ಓಡಿ ಬಂದು ಶಾಕ್ನಲ್ಲಿ ನಿಂತು ನೋಡುತ್ತಿದ್ದಾನೆ. ಇದೇನು ಈಗ ನಿಂತೆ, ಸ್ವಲ್ಪ ಹತ್ತಿರ ಬಂದು ಹಿಡಿದುಕೊಳ್ಬಾರ್ದೆ? ಮೊದಲೇ ಚೆನ್ನಾಗಿ ಸೋರುತ್ತಿದೆ. ಅವನು ಅನುಮಾನದಿಂದ, ನಾನು ಹಿಡಿದುಕೊಳ್ಳಬೇಕೆ ಎಂದು ಪ್ರಶ್ನಿಸಿದ. ಹೌದಪ್ಪ, ನೀನೇ ಈಗ ಎಲ್ಲವನ್ನೂ ಮಾಡಬೇಕು. ಬೇಗ ಗಟ್ಟಿಯಾಗಿ ಹಿಡಿ, ತುಂಬ ಸೋರುತ್ತಿದೆ. ಜೋರಾಗಿ ಒತ್ತು ಎಂದೆ. ಗಗನ್, ಅಯ್ಯೋ ಮೇಡಮ್, ನೋವಾಗುತ್ತೆ. ಇಲ್ಲ, ಏನಾಗಲ್ಲ, ನಾನಿದ್ದೀನಿ, ನೀನು ಜೋರಾಗಿ ಒತ್ತು. ಅಂತೂ 10 ನಿಮಿಷದ ರಸದೌತಣ ಮುಗಿದ ಮೇಲೆ ಆತ ಜೋರಾಗಿ ಒತ್ತಿದ. ತುಂಬ ಸುಸ್ತಾಗಿ ಮನೆ ಹೊರಗೆ ಹೋದ. ಆಚೆ ಕೂತ. ನಾನು ಸುಧಾರಿಸಿಕೊಂಡು ಅವನಿಗೆ ಕಾಫಿ ಮಾಡಿ ಕೊಟ್ಟೆ. ಗಗನ್, ಏನು ಮೇಡಮ್ ಇಂಥ ಕೆಲಸ ಕೊಟ್ರಿ? ತುಂಬ ಸುಸ್ತಾಯಿತು, ಎದೋಳೋಕ್ಕೂ ಶಕ್ತಿ ಇಲ್ಲ. ಆದರೆ ನಿನಗೆ ತುಂಬ ಇದೆ ಬಿಡು. ನನ್ನ ಗಂಡನಿಗೆ ಇಷ್ಟು ಇಲ್ಲ. ಅವರಿದ್ದಿದ್ರೆ ಇಷ್ಟು ಸಹ ಮಾಡ್ತಿರ್ಲಿಲ್ಲ. ನೀನು ನಾಳೆನೂ ಬಾ, ಇನ್ನ ಒತ್ತೋ ಕೆಲಸ ಇದೆ. ಗಗನ್ ಆಯಿತು ಎಂದು ಮಾತಾಡದೆ ಹೋದ. ನಾನು ರಮೇಶ್ ಬಂದ ಮೇಲೆ ಅವರಿಗೆ ಎಲ್ಲ ಹೇಳಿದೆ. ಅವರು, ಆ ಕೆಲಸ ನಾನೇ ಮಾಡುತ್ತಿದ್ದೆ, ಅವನ ಹತ್ತಿರ ಯಾಕೆ ಮಾಡಿಸಿಕೊಂಡೆ ಎಂದು ಕೋಪಗೊಂಡರು. ಆತ ನಾಳೆ ಮತ್ತೆ ಬಂದು ಇನ್ನೂ ಅಚ್ಚುಕಟ್ಟಾಗಿ ಮಾಡುತ್ತೇನೆ ಅಂದಿದ್ದಾನೆ. ಏನೂ ಬೇಡ, ಎಲ್ಲದಕ್ಕೂ ನಾನೇ ಇದ್ದೀನಿ, ಅವನು ಬರುವುದು ಬೇಡ ಎಂದು ಮುಖ ಮುರಿದರು. ಹಾಯ್ ಫ್ರೆಂಡ್ಸ್, ನಾನು ಯಾವುದರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಹೇಳ್ತಾ ಇರೋದು ನಮ್ಮ ಅಡುಗೆ ಮನೆಯ ನಲ್ಲಿಯ ಬಗ್ಗೆ. ಗಗನ್ ಒತ್ತಿ ಹಿಡಿದಿದ್ದು ಚಿಮ್ಮುತ್ತಿದ್ದ ನೀರನ್ನು. ಆತ ತನ್ನ ಶಕ್ತಿ ಪ್ರಯೋಗ ಮಾಡಿದ್ದು ಸೋರುತ್ತಿರುವ ನೀರನ್ನು ನಿಲ್ಲಿಸಲು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ,
ಹಾಗೆ ಇನ್ನಷ್ಟು ವಿಡಿಯೋಗಳು ನೀವು ಸಬ್ಸ್ಕ್ರೈಬ್ ಮಾಡಿಯೇ ನೋಡಿ ಅನ್ನೋದು ನನ್ನ ವಿನಂತಿ. ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಧನ್ಯವಾದಗಳು.